ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನೀತಿ ಅಂತ. ನನ್ನ ಅಪ್ಪನ ಹೆಸರು ಬಾಲಕೃಷ್ಣ ಗೌಡನ್ ಮತ್ತು ತಾಯಿ ಹೆಸರು ಶಾರದಿಜಿ ಅಂತ. ನಾನಿಲ್ಲಿ ಸಂತ ಫಿಲೋಮಿನಾ ಕಾಲೇಜಲ್ಲಿ ಕಲ್ತಿದ್ದೀನಿ. ಈಗ ಮನೆ ಸುಬ್ರಹ್ಮಣ್ಯದಲ್ಲಿ. ಅಲ್ಲಿಂದ ಕಷ್ಟ ಆಗ್ತಂದೇಳಿ ಈಗ ನಾನಿಲ್ಲಿ ಹಾಸ್ಟೆಲಲ್ಲಿ ಇದ್ದೀನಿ. ಸೊ ನನಗೆ ಇಲ್ಲಿ 2024-25 5th ಬ್ಯಾಚಲ್ಲಿ ನಂಗೆ 9th ರ್ಯಾಂಕ್, ಅಂದರೆ 591 ವಾಣಿಜ್ಯ ವಿಭಾಗದಲ್ಲಿ ಸ್ಟೇಟಿಗೆ 9th ರ್ಯಾಂಕ್ ನಾನು. ಸೊ ಇಲ್ಲಿ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಂದರೆ ಪ್ರತಿಯೊಂದು ವಿಷಯಕ್ಕೂ ಸಹ ಈಗ ಎಲ್ಲಾದರೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಹೋಗಬೇಕು ಅಂದರೆ ಬೇರೆ ಬೇರೆ ಆ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನು ಕೊಡ್ತಿದ್ರು. ಈಗ ಸ್ಟಾರ್ಟಿಂಗಲ್ಲಿ ಬೇರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಸೇರಬೇಕು ಅಂದರು, ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಈಗ ಅಕಾಡೆಮಿಕ್ಸಲ್ಲಿ ಬರಬೇಕು ಅಂತ ಹೇಳಿದರೆ, ಈಗ ಇಂಟರ್ನಲ್ಸ್ ಎಲ್ಲ ಬಂದಾಗ ಆ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಹೇಗೆ ಸ್ಟಡಿ ಮಾಡ್ತಾ ಇದ್ದೀರಿ? ಎಷ್ಟು ಗಂಟೆ ಓದ್ತಾ ಇದ್ದೀರಿ? ನಮಗೆ ಹಾಸ್ಟೆಲಲ್ಲಿ ಅಂದರೆ ಶೆಡ್ಯೂಲ್ ಇರ್ತಿತ್ತು, ಈ ಟೈಮಲ್ಲಿ ಓದಬೇಕು ಬಟ್ ಅದು ಅಷ್ಟು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ. ನಾವು ಹೇಗೆ ಓದಬೇಕು ಅದೇ ಬರೋದು, ಅಲ್ಲಿ ಶೆಡ್ಯೂಲ್ ಕೊಟ್ಟರು ಅದೇನು ಅಷ್ಟು ಯೂಸ್ ಆಗೋದಿಲ್ಲ. ಬಟ್ ನಾನು ಆ ದಿವಸ ಮಾಡಿದ ಪಾಠನ ಆ ದಿವಸನೇ ಹೋಗಿ ಕಲಿತಿದ್ದೆ, ಅದು ನೆಕ್ಸ್ಟಿಗೆ ಏನು ತಗೊಂಡು ಹೋಗ್ತಿರ್ಲಿಲ್ಲ. ಎಕ್ಸಾಮ್ ಹೇಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಿ? ಎಕ್ಸಾಮಿಗೆ ಅಂದರೆ ಈಗ ಡೈಲಿ ಹೋಗಿ ಕಲಿತ ಕಾರಣ ತುಂಬ ಕಷ್ಟ ಆಗ್ತಿರ್ಲಿಲ್ಲ. ಡೈಲಿ ಓದಿದ್ದಾನೆ ತುಂಬ ರಿಪೀಟ್ ಆಗ್ತಿತ್ತು. ಆ ಟೈಮಲ್ಲಿ ಲೆಕ್ಚರರ್ಸ್ ಎಲ್ಲ ಹೇಳ್ತಿದ್ರು, ಇದನ್ನು ಓದು, ಕ್ವಶನ್ ಪೇಪರ್ಸ್ ಇದನ್ನೆಲ್ಲ ಕೊಡ್ತಿದ್ರು, ಅದನ್ನು ಪ್ರಿಪೇರ್ ಆಗಿ ಅದನ್ನೇ ಸಾಲ್ವ್ ಮಾಡ್ತಿದ್ದದ್ದು. ಹಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ನಾನು ಚೆಸ್ಸಲ್ಲಿದ್ದೀನಿ ಮತ್ತು ಸ್ಪೋರ್ಟ್ಸಲ್ಲಿ. ಏನಾದರೂ ಅಚೀವ್ಮೆಂಟ್ ಮಾಡಿ? ಚೆಸ್ಸಲ್ಲಿ ಏನು ಮಾಡಿ? ಸ್ಟೇಟಿಗೆ ಹೋಗಿದ್ದೀನಿ. ಏನಾದರೂ ಇಲ್ಲ, ಸ್ಟೇಟಿಗೆ ಹೋಗಿದ್ದೀನಿ. ಮತ್ತು ಹಿಂದೆ ಅಂದರೆ ನಾನು ಕರಾಟೆಯಲ್ಲಿದ್ದೆ, ಅದರಲ್ಲೆಲ್ಲ ಸ್ಟೇಟ್ ಲೆವೆಲ್ ಹೋಗಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಕಾಲೇಜಲ್ಲಿ ಡ್ಯಾನ್ಸ್ ಅದರೆಲ್ಲ ಇತ್ತು, ಅದೆಲ್ಲ ಕರಿತಿದ್ರು. ನಾವೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಏನೇ ಆಗಲಿ ಫಸ್ಟ್ ಬರಲಿ ಸೆಕೆಂಡ್ ಬರಲಿ ಏನು ಇದು ಮಾಡ್ತಿಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ನಾನು. ಫ್ಯೂಚರಲ್ಲಿ ಏನಾಗಬೇಕು? ನಾನು BCom CA ತೆಗೆದಿದ್ದೇನೆ. CAನೇ ಮಾಡ್ತೀನಿ, ಯಾವುದು ಬೇರೆ ಆಪ್ಷನ್ ಇಲ್ಲ. ನಾನು CAನೇ ಮಾಡ್ತೀನಿ, BCom CA ತೆಗೆದು. ಅದಕ್ಕೋಸ್ಕರ ನೀವು ಕಾಮರ್ಸ್ ತೆಗೆದು? ಹಾಗೆ ಇಲ್ಲ, ಇಲ್ಲಿ ತುಂಬ ಹೇಳ್ತಿದ್ರು ಲೆಕ್ಚರರ್ಸ್ ಎಲ್ಲ, ಆಗ ಮಾಡು ಈಗ ಮಾಡು ಈಗ. ಬಟ್ CA ಬಗ್ಗೆ ಇಂಟ್ರೆಸ್ಟ್? ಆದರೆ ಈಗ ಬೇರೆ ಸೈನ್ಸಲ್ಲಿ ಅಂದರೆ ಡಾಕ್ಟರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಿ ಎಲ್ಲರಿಗೂ ಒಂದೇ, ಡಾಕ್ಟರ್ ಅಂದರೆ ಡಾಕ್ಟ್ರೇ. ಬಟ್ ನಾನು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಕಾಮರ್ಸ್ ತೆಗೆದು CA ಮಾಡುವ ಅಂತ.